ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಇವರು ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ರೆ ಕರ್ನಾಟಕದ ಮುಂದೆ ಅವಮಾನ ಮಾಡುವಂತಹದ್ದು ಯಾಕೆ ಬೇಕು ಅನ್ನುವಂತಹದ್ದು ಬಿಜೆಪಿ ಅವರ ವಾದ ಸರ್. ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳಿರ್ತವೆ, ಅವುಗಳನ್ನು ಸೇರಿ ನಾವು ಬಗೆಹರಿಸ್ಕೊಳ್ತೀವಿ ಅಂತಂದ್ರೆ ಅದು ಕೂಡ ಆಗಬಾರ್ದು ಅಂತಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿತ್ತು. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ರು, ಮತ್ತು ನಮ್ಮ ಮೂರು ಜನ ಸೇರಿಕೊಂಡು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರ್ಬೋದು ಅಥವಾ ಬೇರೆ ನೀರಿನ ಹಂಚಿಕೆ ಇರ್ಬೋದು, ಅದನ್ನು ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತ ಹೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅಲ್ಲೇ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾದ್ರೆ ಅದಕ್ಕೆ ಬಿಜೆಪಿಯವ್ರಿಗೆ ಏನು ತಕರಾರು? ಏನು ಜಗಳಾಡ್ಕೊಂಡೇ ಇರ್ಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರ್ದು ಅನ್ನೋದೇನಾದ್ರೂ ಅವ್ರದ್ದು ಇದ್ರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು. ಸರ್, ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಇವರು ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ರೆ ಕರ್ನಾಟಕದ ಮುಂದೆ ಅವಮಾನ ಮಾಡುವಂತಹದ್ದು ಯಾಕೆ ಬೇಕು ಅನ್ನುವಂತಹದ್ದು ಬಿಜೆಪಿ ಅವರ ವಾದ ಸರ್. ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳಿರ್ತವೆ, ಅವುಗಳನ್ನು ಸೇರಿ ನಾವು ಬಗೆಹರಿಸ್ಕೊಳ್ತೀವಿ ಅಂತಂದ್ರೆ ಅದು ಕೂಡ ಆಗಬಾರ್ದು ಅಂತಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿತ್ತು. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ರು, ಮತ್ತು ನಮ್ಮ ಮೂರು ಜನ ಸೇರಿಕೊಂಡು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರ್ಬೋದು ಅಥವಾ ಬೇರೆ ನೀರಿನ ಹಂಚಿಕೆ ಇರ್ಬೋದು, ಅದನ್ನು ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತ ಹೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅಲ್ಲೇ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾದ್ರೆ ಅದಕ್ಕೆ ಬಿಜೆಪಿಯವ್ರಿಗೆ ಏನು ತಕರಾರು? ಏನು ಜಗಳಾಡ್ಕೊಂಡೇ ಇರ್ಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರ್ದು ಅನ್ನೋದೇನಾದ್ರೂ ಅವ್ರದ್ದು ಇದ್ರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು.